ಶ್ರೀ ಗಣೇಶ ಪಂಚರತ್ನಂ ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೇವ ದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ ನ ತೇತರಾತಿ ಭೀಕರಂ ನ ಊದಿತಾರ್ಕಭಾಸ್ವರಂ ನ ಮತ್ಸುರಾರಿ ನಿರ್ಜರಂ ನ ದಾದಿಕಾಪದುದ್ದರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ ಸಮಸ್ತಲೋಕಶಂಕರಂ ನಿರಸ್ತದೈತ್ಯಕುಂಜರಂ ದರೇತರೋದರಂ ವರಂ ವರೇಭವಕ್ತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ನಮಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ ಅಕಿಂಚನಾರ್ತಿಮಾರ್ಜನಂ ಚಿರಂತನೋಕ್ತಿಭಾಜನಂ ಪುರಾರಿಪೂರ್ವನಂದನಂ ಸುರಾರಿಗರ್ವಚರ್ವಣಂ ಪ್ರಪಂಚನಾಶಭೀಷಣಂ ಧನಂಜಯಾದಿಭೂಷಣಂ ಕಪೋಲದಾನವಾರಣಂ ಭಜೆ ಪುರಾಣವಾರಣಂ ನಿತಾಂತಕಾಂತದಂತಕಾಂತಿಮಂತಕಾಂತಕಾತ್ಮಜಂ ಅಚಿಂತ್ಯರೂಪಮಂತಹೀನಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ ಮಹಾಗಣೇಶ ಪಂಚರತ್ನಮಾದರೇಣ ಯುನ್ವಹಂ ಪ್ರಜಲ್ಪತಿ ಪ್ರಭಾತಕೆ ಹೃದಿಸ್ಮರನ್ ಗಣೇಶ್ವರಂ ಅರೋಗತಾಮದೋಷತಾಂ ಸುಸಾಹಿತೀಂ ಸುಪುತ್ರತಾಂ ಸಮಾಹಿತಾಯುರಷ್ಟಭೂತಿಮಭ್ಯುಪೈತಿ ಸೋಚಿರಾತ್. ಶ್ರೀ ಗಣೇಶ ಪಂಚರತ್ನ ಇದನ್ನು ಶ್ರೀ ಆದಿಶಂಕರಾಚಾರ್ಯರು ಕ್ರಿಸ್ತಶಕ 8ನೇ ಶತಮಾನದಲ್ಲಿ ರಚಿಸಿದರು. ಶ್ರೀ ಗಣೇಶ ಪಂಚರತ್ನದ ಅರ್ಥ: ದೈವಿಕ ಆನಂದವನ್ನು ಕೈಯಲ್ಲಿ ಮೋದಕವಾಗಿ ಹಿಡಿದು ಭಕ್ತರಿಗೆ ಆ ದೈವಿಕ ಆನಂದದತ್ತ ಮುಕ್ತಿ ನೀಡಲು ಯಾವಾಗಲೂ ಶ್ರಮಿಸುವ, ಚಂದ್ರನ ಆಕಾರವನ್ನು ಆಭರಣವಾಗಿಟ್ಟುಕೊಂಡು ಆನಂದಮಯ ಮನೋಭಾವದಿಂದ ಜಗತ್ತನ್ನು ರಕ್ಷಿಸುವ, ಯಾವುದೇ ಯಜಮಾನನಿಲ್ಲದಿದ್ದರೂ ಭಕ್ತರಿಗೆ ತಾನೊಬ್ಬನೇ ಯಜಮಾನ ಮತ್ತು ಆಂತರಿಕ ರಾಕ್ಷಸರನ್ನು ನಾಶ ಮಾಡುವ ಮೂಲಕ ಅವರನ್ನು ರಕ್ಷಿಸುವ ಅವನಿಗೆ ಶರಣಾಗುವವರಿಗೆ ಅವನು ಅಶುಭ ಪ್ರವೃತ್ತಿಗಳನ್ನು ಬೇಗನೆ ನಾಶ ಮಾಡುತ್ತಾನೆ. ನಾನು ಶ್ರೀ ವಿನಾಯಕನಿಗೆ ನಮಸ್ಕರಿಸಿ ಅವನಿಗೆ ಶರಣಾಗುತ್ತೇನೆ. ದುರಹಂಕಾರದಿಂದ ದೇವರಿಗೆ ನಮಸ್ಕರಿಸದವರಿಗೆ ಅವನು ಭಯಾನಕ ರೂಪವನ್ನು ಧರಿಸುತ್ತಾನೆ. ಅವನ ಸೌಮ್ಯ ರೂಪವು ಹೊಸದಾಗಿ ಉದಯಿಸಿದ ಸೂರ್ಯನಂತಿದೆ. ಅವನು ಯಾವಾಗಲೂ ಯಾವುದೇ ಕೊಳೆಯುಕೆ ಇಲ್ಲದೆ ತಾಜಾವಾಗಿರುತ್ತಾನೆ ಮತ್ತು ದೇವತೆಗಳು ಮತ್ತು ಭಕ್ತರಿಂದ ಗೌರವದಿಂದ ನಮಸ್ಕರಿಸಲ್ಪಡುತ್ತಾನೆ. ಅವನಿಗೆ ಶರಣಾಗುವವರನ್ನು ಕಠಿಣ ವಿಪತ್ತುಗಳಿಂದ ಮುಕ್ತಗೊಳಿಸುವವನು. ದೇವತೆಗಳ ದೇವರು ಸುರೇಶ್ವರ, ಸಮೃದ್ಧಿಯ ದೇವರು ನಿಧೀಶ್ವರ, ಆನೆಯ ಮುಖವನ್ನು ಹೊಂದಿರುವ ದೇವರು ಗಜೇಶ್ವರ ಮತ್ತು ಗಣಗಳ ದೇವರು ಗಣೇಶ್ವರ, ಮಹಾನ್ ದೇವರು ಮಹೇಶ್ವರ. ಅತ್ಯುತ್ತಮರಿಗಿಂತ ಶ್ರೇಷ್ಠನಾದ ಅವನ ಆಶ್ರಯಕ್ಕೆ ನಾನು ನಿರಂತರವಾಗಿ ಭಕ್ತಿಪೂರ್ವಕ ಶರಣಾಗತಿಯಲ್ಲಿ ನನ್ನನ್ನು ತೊಡಗಿಸಿಕೊಳ್ಳುತ್ತೇನೆ. ಎಲ್ಲ ಲೋಕಗಳ ಹಿಂದಿನ ಶುಭಶಕ್ತಿ ಮತ್ತು ಪ್ರಬಲ ಆಂತರಿಕ ರಾಕ್ಷಸರನ್ನು ನಿವಾರಿಸುವವನು. ಯಾರ ಬೃಹತ್ ದೇಹವು ಸಮೃದ್ಧಿ ಮತ್ತು ವರದಾನವನ್ನು ಸೂಚಿಸುತ್ತದೆ ಮತ್ತು ಅವರ ಅತ್ಯಂತ ಅತ್ಯುತ್ತಮ ಮುಖವು ಅವರ ಅವಿನಾಶಿ ಸ್ವಭಾವವನ್ನು ಪ್ರತಿಬಿಂಬಿಸುತ್ತದೆ. ಯಾರು ಅನುಗ್ರಹವನ್ನು, ಯಾರು ಕ್ಷಮೆಯನ್ನು, ಯಾರು ಸಂತೋಷವನ್ನು ಮತ್ತು ತನ್ನ ಭಕ್ತರಿಗೆ ಮಹಿಮೆಯನ್ನು ಮಳೆಗರೆಯುವನೋ, ಯಾರು ತಮ್ಮನ್ನು ಭಕ್ತಿಯಿಂದ ನಮಸ್ಕರಿಸುತ್ತಾರೆಯೋ ಅವರಿಗೆ ಬುದ್ಧಿಶಕ್ತಿ ಮತ್ತು ಜ್ಞಾನವನ್ನು ನೀಡುತ್ತಾರೆ. ಹೊಳೆಯುವ ರೂಪವನ್ನು ವಂದಿಸುತ್ತೇನೆ. ಆಶ್ರಯ ಪಡೆದ ನಿರ್ಗತಿಕರ ದುಃಖಗಳನ್ನು ಅಳಿಸುವವನು. ಪ್ರಾಚೀನರ ಸ್ತುತಿಗಳ ಪದಗಳ ಧಾರಕ ಯಾರು? ತ್ರಿಪುರಾಸುರರ ಅಂದರೆ ಭಗವಾನ್ ಶಿವ. ಶತ್ರುವಿನ ಹಿಂದಿನ ಮಗ ಎರಡನೆಯವನು ಕಾರ್ತಿಕೇಯ ಮತ್ತು ದೇವತೆಗಳ ಶತ್ರುಗಳ ಹೆಮ್ಮೆ ಮತ್ತು ದುರಹಂಕಾರವನ್ನು ಅಗಿಯುವವನು. ಜಗತ್ತನ್ನು ರೂಪಿಸುವ 5 ಅಂಶಗಳ ಭ್ರಮೆಯನ್ನು ತನ್ನ ಭಕ್ತರ ಮನಸ್ಸಿನಿಂದ ನಾಶ ಮಾಡುವ ಭಯಾನಕ ಶಕ್ತಿಯನ್ನು ಹೊಂದಿರುವವನು. ಬೆಂಕಿ ಮುಂತಾದ ಶಕ್ತಿಗಳಿಂದ 5 ಅಂಶಗಳ ಹಿಂದೆ ಅಲಂಕರಿಸಲ್ಪಟ್ಟವನು. ಯಾರ ಕೆನ್ನೆಗಳಿಂದ ಕೃಪೆಯ ರಸವು ಹರಿಯುತ್ತದೆಯೋ, ಪುರಾಣಗಳ ರಸದಂತೆ ಹೊಗಳಿಕೆಯು ಹರಿಯುವವನೋ ಅಂತಹ ಶ್ರೀ ಗಣೇಶನಿಗೆ ನಮಸ್ಕಾರಗಳು. ಯಾರ ಸುಂದರ ಏಕದಂತ ರೂಪವು ಭಕ್ತರಿಗೆ ತುಂಬ ಪ್ರಿಯವಾಗಿದೆಯೋ ಮತ್ತು ಅಂಥವನ್ನು ಕೊನೆಗೊಳಿಸಿದವನ ಅಂದರೆ ಶಿವನನ್ನು ಉಲ್ಲೇಖಿಸಿ ಮಗನೋ, ಅವನ ಅಗತ್ಯ ರೂಪವು ಊಹಿಸಲಾಗದ ಮತ್ತು ಯಾವುದೇ ಮಿತಿಯಿಲ್ಲದ
ಮತ್ತು ತನ್ನ ಭಕ್ತರ ಅಡೆತಡೆಗಳನ್ನು ಛೇದಿಸುವ ಯೋಗಿಗಳ ಹೃದಯದ ಗುಹೆಯಲ್ಲಿ ನಿರಂತರವಾಗಿ ನೆಲೆಸಿರುವವನು. ನಾನು ಅವನ ಬಗ್ಗೆ ನಿರಂತರವಾಗಿ ಚಿಂತಿಸುತ್ತೇನೆ. ಏಕದಂತ ಶ್ರೀ ವಿನಾಯಕನ ಇನ್ನೊಂದು ಹೆಸರು. ಯಾರು ಮಹಾಗಣೇಶ ಪಂಚರತ್ನವನ್ನು, ಶ್ರೀ ಗಣೇಶನನ್ನು ಸ್ತುತಿಸುವ 5 ರತ್ನಗಳು ಭಕ್ತಿಯಿಂದ ಓದುತ್ತಾರೋ, ಅವರು ಬೆಳಗಿನ ಜಾವದಲ್ಲಿ ಶ್ರೀ ಗಣೇಶನ ಬಗ್ಗೆ ಧ್ಯಾನ ಮಾಡುತ್ತಾ ಇದನ್ನು ಉಚ್ಚರಿಸುತ್ತಾರೋ, ಅವರು ರೋಗಗಳು ಮತ್ತು ದುರ್ಗುಣಗಳಿಂದ ಮುಕ್ತರಾಗುತ್ತಾರೆ. ಒಳ್ಳೆಯ ಸಂಗಾತಿಗಳು ಮತ್ತು ಒಳ್ಳೆಯ ಪುತ್ರರನ್ನು ಪಡೆಯುತ್ತಾರೆ ಮತ್ತು ಅದರೊಂದಿಗೆ ಅವರು ಶೀಘ್ರದಲ್ಲೇ ದೀರ್ಘಾಯುಷ್ಯ ಮತ್ತು ಅಷ್ಟಶಕ್ತಿಗಳನ್ನು ಪಡೆಯುತ್ತಾರೆ.